ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಶೃಂಗಸಭೆ ರಾಜಕೀಯ ಅಖಾಡವಲ್ಲ, ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ತೀವ್ರ ವಾಗ್ದಾಳಿ. ನವದೆಹಲಿ, ಭಾರತದ ತಾಂತ್ರಿಕ ಪರಾಕ್ರಮವನ್ನು ಜಗತ್ತಿಗೆ ಸಾರುವ ಜಾಗತಿಕ ಶೃಂಗಸಭೆಯನ್ನು ರಾಜಕೀಯಕ್ಕೆ ಬಳಸಿಕೊಂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶವು ಹೆಮ್ಮೆಪಡುವ ಕ್ಷಣದಲ್ಲಿ ಕಾಂಗ್ರೆಸ್ ದೇಶವನ್ನು ಅವಮಾನಿಸುವ ಕೆಲಸ ಮಾಡಿದೆ ಎಂದು ಅವರು ಕಿಡಿಕಾರಿದ್ದಾರೆ. ಸಹೋದರ ಸಹೋದರಿಯರೇ, ಒಂದು ಕಡೆ ದೇಶವಾಸಿಗಳು ರಾಷ್ಟ್ರವನ್ನು ವಿಕಸಿತ ಭಾರತವನ್ನಾಗಿಸಲು ಹಗಲು ರಾತ್ರಿ ಶ್ರಮ ಪಡುತ್ತಿದ್ದಾರೆ. ಆದರೆ ದೇಶದಲ್ಲಿನ ಕೆಲವು ರಾಜಕೀಯ ಪಕ್ಷಗಳು ಭಾರತದ ಯಶಸ್ಸನ್ನು ಸಹಿಸುತ್ತಿಲ್ಲ. ಈಗ ನೀವೆಲ್ಲ ನೋಡಿದ್ದೀರಿ, ಭಾರತದಲ್ಲಿ ಜಗತ್ತಿನ ಅತಿ ದೊಡ್ಡ ಎಐ ಸಮ್ಮೇಳನ ನಡೆಯಿತು. ವಿಶ್ವದಾದ್ಯಂತ 80ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ದೆಹಲಿಗೆ ಬಂದಿದ್ದರು. 20ಕ್ಕೂ ಹೆಚ್ಚು ರಾಷ್ಟ್ರಗಳ ರಾಷ್ಟ್ರಾಧ್ಯಕ್ಷರು ಭಾರತಕ್ಕೆ ಬಂದಿದ್ದರು. ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನರು ದೆಹಲಿಯಲ್ಲಿ ಸೇರಿದ್ದರು. ಜಗತ್ತಿನ ಯಾವುದೇ ಪ್ರಗತಿಶೀಲ ರಾಷ್ಟ್ರಗಳಲ್ಲಿ ಇಂಥದ್ದೊಂದು ಸಮ್ಮೇಳನ ಇದುವರೆಗೆ ನಡೆದಿರಲಿಲ್ಲ. ಈಗ ನಾನು ಮೀರತ್ನ ಜನರನ್ನು ಕೇಳಬಯಸುತ್ತೇನೆ, ಇಂಥ ಮಹತ್ವದ ಸಮ್ಮೇಳನ ನಡೆಯಿತಲ್ಲ, ನಿಮಗೆ ಹೆಮ್ಮೆ ಎನಿಸಿತೋ ಇಲ್ಲವೋ? ಗಟ್ಟಿ ದನಿಯಲ್ಲಿ ಹೇಳಿರಿ, ನಿಮಗೆ ಹೆಮ್ಮೆ ಎನಿಸಿತೋ ಇಲ್ಲವೋ? ತಲೆ ಎತ್ತಿ ನಿಲ್ಲುವಂತೆ ಅನ್ನಿಸಿತೋ ಇಲ್ಲವೋ? ಈ ಸಾಧನೆಯಿಂದ ನಿಮ್ಮ ಎದೆಯುಬ್ಬಿತೋ ಇಲ್ಲವೋ? ಈ ಕಾರ್ಯ ಭಾರತಕ್ಕಾಗಿ ನಡೆಯಿತೋ ಇಲ್ಲವೋ? ಭಾರತದ ಯುವಜನರಿಗಾಗಿ ನಡೆಯಿತೋ ಇಲ್ಲವೋ? ಭಾರತದ ಭವಿಷ್ಯತ್ತನ್ನು ಬದಲಿಸುವುದಕ್ಕಾಗಿ ನಡೆಯಿತೋ ಇಲ್ಲವೋ? 21ನೇ ಶತಮಾನದಲ್ಲಿ ಭಾರತ ನಾಯಕತ್ವ ವಹಿಸಿದ್ದಕ್ಕಾಗಿ ನಡೆಯಿತೋ ಇಲ್ಲವೋ? ಇಂಥದ್ದೊಂದು ಸಮಾವೇಶಕ್ಕೆ ಇಡೀ ದೇಶ ಹೆಮ್ಮೆಯಿಂದ ಸಂಭ್ರಮಿಸಿತು. ಆದರೆ ಕಾಂಗ್ರೆಸ್ ಹಾಗೂ ಅದರ ವ್ಯವಸ್ಥೆ ಏನು ಮಾಡಿತು? ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಭಾರತದಲ್ಲಿ ನಡೆದ ಒಂದು ಜಾಗತಿಕ ಸಮಾವೇಶವನ್ನು ತನ್ನ ಹೊಲಸು ಮತ್ತು ಕೆಳಮಟ್ಟದ ರಾಜಕಾರಣಕ್ಕೆ ವೇದಿಕೆಯಾಗಿ ಬಳಸಿಕೊಂಡಿತು. ಸಮಾರಂಭದ ಸ್ಥಳದಲ್ಲಿ ವಿದೇಶಿ ಅತಿಥಿಗಳ ಎದುರು ಕಾಂಗ್ರೆಸ್ ನಾಯಕರು ಬಟ್ಟೆ ಕಳಚಿ ಜಮಾಯಿಸಿದರು. ಕಾಂಗ್ರೆಸ್ ಪಕ್ಷದವರನ್ನು ನಾನು ಕೇಳುತ್ತೇನೆ, ದೇಶಕ್ಕೆ ಈ ಮೊದಲೇ ಗೊತ್ತಿದೆ, ನೀವು ಬೆತ್ತಲೆ ಎಂದು ಹೀಗಿರುವಾಗ ಮತ್ತೆ ಬಟ್ಟೆ ಕಳಚುವ ಅಗತ್ಯ ಏನಿತ್ತು? ಕಾಂಗ್ರೆಸ್ ನಾಯಕರು ಅಲ್ಲಿ ತೋರಿದ ವರ್ತನೆ ದೇಶದ ಅತ್ಯಂತ ಹಳೆಯ ಪಕ್ಷವೊಂದು ಹೇಗೆ ವೈಚಾರಿಕವಾಗಿ ದಿವಾಳಿಯಾಗಿ ಹೋಗಿದೆ, ಎಷ್ಟು ದರಿದ್ರವಾಗಿ ಹೋಗಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಇದನ್ನು ಯೋಚಿಸಲು ಸಾಧ್ಯವಿಲ್ಲ. ನಾವು ಎಂಥ ಜನರೆಂದರೆ, ಹಳ್ಳಿಗಳಲ್ಲಿ ಯಾರದಾದರೂ ಮದುವೆ ನಡೆದರೆ ಅದನ್ನು ಯಶಸ್ವಿಯಾಗಿಸಲು
ಇಡೀ ಗ್ರಾಮಸ್ಥರು ಹೃದಯಪೂರ್ವಕವಾಗಿ ಕೈಜೋಡಿಸುತ್ತೇವೆ. ಏಕೆಂದರೆ ಗ್ರಾಮದ ಹೆಣ್ಣು ಮಗಳೊಬ್ಬಳನ್ನು ವರ ಮಹಾಶಯರು ವಿವಾಹ ಮಾಡಿಕೊಳ್ಳಲಿ ಎಂಬ ಸದ್ಭಾವನೆಯಿಂದ ಹೀಗೆ ಮಾಡುತ್ತೇವೆ. ಆದರೆ ಕಾಂಗ್ರೆಸ್ ಪಕ್ಷ ತನ್ನದೇ ದೇಶಕ್ಕೆ ಕೆಟ್ಟ ಹೆಸರು ತರಲು ಪ್ರಯತ್ನ ಮಾಡುತ್ತಿದೆ. ಸ್ನೇಹಿತರೆ, ಕಾಂಗ್ರೆಸ್ ನಾಯಕರಿಗೆ ಮೋದಿಯೊಂದಿಗೆ ಸಮಸ್ಯೆ ಇದೆ. ಅವರು ನನಗೆ ತೊಂದರೆ ಉಂಟು ಮಾಡಲು ಬಯಸುತ್ತಾರೆ. ನನ್ನ ತಾಯಿಯ ಬಗ್ಗೆ ಅನುಚಿತವಾಗಿ ಮಾತನಾಡಲು ಮುಂದಾಗುತ್ತಾರೆ. ಅವರಿಗೆ ಬಿಜೆಪಿ ಬಗ್ಗೆ ವಿರೋಧವಿದೆ, ಅವರಿಗೆ ಎನ್ಡಿಎ ಬಗ್ಗೆ ವಿರೋಧವಿದೆ. ಸರಿ ಆಗಲಿ, ರಾಜಕಾರಣದಲ್ಲಿ ನಿಮಗೆ ಏನೆಲ್ಲ ಮಾಡುವುದು ಅವಶ್ಯವಿದೆಯೋ ಮಾಡಿಕೊಳ್ಳಿ, ಅದರ ಬಗ್ಗೆ ನಾವು ಚಿಂತಿಸುವುದಿಲ್ಲ. ಆದರೆ ಕಾಂಗ್ರೆಸ್ಗೆ ಗೊತ್ತಿರಬೇಕಿತ್ತು, ಇದು ಎಐ ಶೃಂಗಸಭೆ ಬಿಜೆಪಿ ಸಭೆಯಲ್ಲ, ಬಿಜೆಪಿ ನಾಯಕರಿಗಾಗಿ ಮಾಡಿದ ಕಾರ್ಯಕ್ರಮವಲ್ಲ. ಇದು ದೇಶದ ಕಾರ್ಯಕ್ರಮ, ದೇಶದ ಪ್ರತಿಷ್ಠೆಯ ಕಾರ್ಯಕ್ರಮ, ದೇಶದ ಜನರ ಹೆಮ್ಮೆಯ ಕಾರ್ಯಕ್ರಮ. ಆದರೆ ಕಾಂಗ್ರೆಸ್ ದೇಶದ ಮರ್ಯಾದೆಗೆ ಮಸಿ ಬಳಿಯಿತು. ಈಗ ಇಡೀ ದೇಶ ಕಾಂಗ್ರೆಸ್ನ ವರ್ತನೆಯನ್ನು ಹಾಗೂ ಅದರ ನೀತಿಯನ್ನು ಛೀಚಿ ಎಂದು ಹಳೆಯುತ್ತಿದೆ. ಆದರೆ ದುರದೃಷ್ಟ ನೋಡಿರಿ, ಇಷ್ಟು ಹಳೆಯ ಪಕ್ಷವೊಂದರ ನಾಯಕ ಈ ಕೃತ್ಯಕ್ಕಾಗಿ ನಾಚಿಕೆ ಪಟ್ಟುಕೊಳ್ಳುವ ಬದಲು ಜಯಘೋಷ ಮಾಡುತ್ತಿದ್ದಾರೆ. ಸ್ವಲ್ಪವೂ ನಾಚಿಕೆ ಇಲ್ಲದೆ ದೇಶದ ಘನತೆಗೆ ಮಸಿ ಬಳಿದವರ ಪರ ಜೈಕಾರ ಹಾಕುತ್ತಿದ್ದಾರೆ. ಇಂಥ ಕೃತ್ಯಗಳನ್ನು ಕಾಂಗ್ರೆಸ್ ಪದೇ ಪದೇ ಮಾಡುತ್ತಲೇ ಬಂದಿದೆ. ಸಂಸತ್ನಲ್ಲಿ ಅವರು ಏನು ಮಾಡಿದರು? ಸಂಸತ್ನಲ್ಲಿ ಆ ಪಕ್ಷ ಸ್ವತಃ ದಕ್ಷತೆಯ ಕಾರ್ಯ ಮಾಡುವುದಿಲ್ಲ. ತಮ್ಮ ಮೈತ್ರಿಕೂಟದ ಪಕ್ಷಗಳ ಸದಸ್ಯರಿಗೂ ಮಾತನಾಡಲು ಅವಕಾಶ ನೀಡುವುದಿಲ್ಲ. ಸಂಸತ್ತನ್ನ ಕಾರ್ಯನಿರ್ವಹಿಸಲು ಬಿಡುವುದಿಲ್ಲ. ಈ ಎಲ್ಲದರ ಅತಿ ದೊಡ್ಡ ನಷ್ಟ ಉಂಟಾಗುತ್ತಿರುವುದು ಕಾಂಗ್ರೆಸ್ನ ಜತೆಯಲ್ಲಿರುವ ಅದರ ಮಿತ್ರ ಪಕ್ಷಗಳಿಗೆ. ಈಗ ಅವುಗಳಿಗೆ ಮನವರಿಕೆಯಾಗುತ್ತಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ತೋರಿದ ಬೆತ್ತಲೆ ಪ್ರದರ್ಶನವನ್ನು ಅದರ ಎಲ್ಲಾ ಮಿತ್ರ ಪಕ್ಷಗಳು ಟೀಕಿಸುತ್ತಿವೆ. ಎಲ್ಲರೂ ಛೀ ಎನ್ನುತ್ತಿದ್ದಾರೆ. ನಾನು ದೇಶದ ಮಾಧ್ಯಮಗಳಿಗೂ ಒಂದು ಮನವಿ ಮಾಡಲು ಬಯಸುತ್ತೇನೆ. ಮಾಧ್ಯಮವನ್ನು ಎದುರಿಸಲು ಎಲ್ಲ ರೀತಿಯ ಬಲ ನೀಡುವಂತೆ ನಾನು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆದರೆ ಈಗ ನಾನು ಮಾಧ್ಯಮದವರಲ್ಲಿ ಪ್ರಾರ್ಥಿಸುತ್ತೇನೆ, ದಯಮಾಡಿ ನಾವು ಈ ರೀತಿ ಮಾಡಿದರೆ ಮೋದಿಯವರು ಕಾಂಗ್ರೆಸ್ ಅನ್ನು ಓಡಿಸಿದರು ಎಂಬ ಹೆಡ್ಲೈನ್ ಪ್ರಕಟಿಸಬೇಡಿ. ಕಾಂಗ್ರೆಸ್ ಅನ್ನು ರಕ್ಷಿಸುವ ಪ್ರಯತ್ನ ಮಾಡಬೇಡಿ. ವಿರೋಧ ಪಕ್ಷ ಎಂಬ ಹೆಸರಿನಲ್ಲಿ ಕಾಂಗ್ರೆಸ್ ಅನ್ನು ಕಾಪಾಡುವುದು ಬೇಡ. ವಿರೋಧಿ ಮೈತ್ರಿಕೂಟದಲ್ಲಿರುವ ಪಕ್ಷಗಳಿಗೂ ಈಗ ಗೊತ್ತಾಗಿದೆ, ಕಾಂಗ್ರೆಸ್ ಮಾಡಿದ ಪಾಪ ನಮಗೂ ಅಂಟುತ್ತಿದೆ ಎಂದು. ಕಾಂಗ್ರೆಸ್ನ ವ್ಯವಸ್ಥೆ ಪ್ರತಿ ಬಾರಿಯೂ ತಪ್ಪಿಸಿಕೊಳ್ಳುವ ಆಟ ಆಡುತ್ತಲೇ ಇದೆ. ಕೆಟ್ಟ ಕೃತ್ಯ ಕಾಂಗ್ರೆಸ್ ಮಾಡಲಿ, ಆಲೋಚನೆ ಕಾಂಗ್ರೆಸ್ ಮಾಡಿರಲಿ, ಜನರ ಆಕ್ರೋಶ ಕಾಂಗ್ರೆಸ್ ಮೇಲಿರಲಿ, ಆದರೆ ಮಾಧ್ಯಮಗಳಲ್ಲಿ ಮಾತ್ರ ಕಾಂಗ್ರೆಸ್ ಎಂಬ ಪದ ಇರುವುದಿಲ್ಲ, ವಿರೋಧ ಪಕ್ಷ ಎಂದಿರುತ್ತದೆ. ಈ ರೀತಿ ಏಕೆ ಮಾಧ್ಯಮ ಸ್ನೇಹಿತರೆ? ಕಾಂಗ್ರೆಸ್ ಅನ್ನು ಯಾಕೆ ಬಚಾವು ಮಾಡುತ್ತೀರಿ? ಹೀಗೆ ಮಾಡುವುದರಿಂದ ಕಾಂಗ್ರೆಸ್ ಅನ್ನು ಕಾಪಾಡಲು ಆಗುವುದಿಲ್ಲ,
ಅಥವಾ ಅದರ ಸುಧಾರಣೆಗೆ ಬಲ ತುಂಬಲು ಆಗುವುದಿಲ್ಲ. ಇದನ್ನು ವಿರೋಧ ಪಕ್ಷ ಎಂದು ಸಾಮಾನ್ಯ ಪದದಲ್ಲಿ ಕರೆಯಲಾಗುವುದು. ದೆಹಲಿಯಲ್ಲಿ ನಡೆದ ಘಟನೆ ಯಾವುದೇ ಟಿಎಂಸಿ ಪಕ್ಷದವರಿಂದ ಆದದ್ದೇ ಇಲ್ಲ, ಡಿಎಂಕೆ ಪಕ್ಷದವರು ಮಾಡಿದ್ದೇ ಇಲ್ಲ, ಸಮಾಜವಾದಿ ಪಕ್ಷದವರು ಮಾಡಿದ್ದೇ ಇಲ್ಲ, ಫಾರೂಕ್ ಅಬ್ದುಲ್ಲಾ ಅವರ ಪಕ್ಷ ಮಾಡಿದ್ದೇ ಇಲ್ಲ, ಕೇವಲ ಕಾಂಗ್ರೆಸ್ ಮಾಡಿರುವುದು. ಕಾಂಗ್ರೆಸ್ನ ಬೇಜವಾಬ್ದಾರಿ ನಾಯಕರು ದೇಶಕ್ಕೆ ಕೆಟ್ಟ ಹೆಸರು ತರಲು ಮಾಡಿರುವುದು. ಒಬ್ಬ ನಾಯಕನಿಗೆ ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಕೂರಬೇಕು ಎನಿಸಿದರೆ ಅದಕ್ಕೂ ಮೊದಲು ದೇಶದ ಜನರ ಹೃದಯ ಗೆಲ್ಲಬೇಕು. ಮಹಿಳಾ ಎಂಪಿಗಳನ್ನು ಕಳುಹಿಸಿ ಕುರ್ಚಿ ಹಿಡಿಯುವುದರ ಮೂಲಕ ನೀವು ಪ್ರಧಾನಿ ಆಗಲಾರಿರಿ. ತಾಯಂದಿರು ಸಹೋದರಿಯರನ್ನು ಹೀಗೆ ಬಳಸಿಕೊಳ್ಳುವ ಅಗತ್ಯ ನಿಮಗೆ ಏನಿದೆ? ಇಷ್ಟೊಂದು ದುರ್ಬಲವಾಗಿದ್ದೀರಾ ನೀವೆಲ್ಲ? ಸ್ನೇಹಿತರೆ, ಕಾಂಗ್ರೆಸ್ ದೇಶಕ್ಕೆ ಹೊರೆ ಎನಿಸಿಬಿಟ್ಟಿದೆ. ಆದರೆ ದೆಹಲಿಯಲ್ಲಾದ ಘಟನೆ ನಂತರ ಕಾಂಗ್ರೆಸ್ನ ಎಲ್ಲ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಕೃತ್ಯವನ್ನು ಟೀಕಿಸುವ ಧೈರ್ಯ ಪ್ರದರ್ಶಿಸಿದವು. ಇದಕ್ಕಾಗಿ ನನಗೆ ಸಂತೋಷವಾಗುತ್ತಿದೆ. ಈ ವಿರೋಧ ಪಕ್ಷಗಳು ಸತ್ಯದ ಪರ ನಿಂತಿದ್ದಕ್ಕಾಗಿ, ದೇಶದ ಗೌರವದೊಂದಿಗೆ ನಿಂತಿದ್ದಕ್ಕಾಗಿ ನಾನು ಸಾರ್ವಜನಿಕವಾಗಿ ಆಭಾರಿಯಾಗಿದ್ದೇನೆ.